ವಿಭಕ್ತ ಕುಟುಂಬದಲ್ಲಿದ್ದೀವಿ. ನಾವು ಅತ್ತೆ ಮಾವ ಮೈದ್ನೆಂಟಿ ಎಲ್ಲ ಒಟ್ಟಿಗೆ ಇರೋದ್ರಿಂದ ನಾವು ವ್ಯವಸಾಯ ಏನು ಅಂತ ಗೊತ್ತು, ಬೆಳಿತೀವಿ, ಎಲ್ಲ ಧಾನ್ಯಗಳನ್ನು ಬೆಳಿತೀವಿ. ಹಾಗಾಗಿ ನಮ್ಮ ಒಂದು ಯಾವುದೇ ಒಂದು ಹಳ್ಳಿಗೆ ಹೋದ್ರೂ ಇವಾಗ ಅಕ್ಕ ನಮ್ಗೆ ಹೆಣ್ಣು ಕೊಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ತುಂಬ ಅಂದರೆ ಒಂದೊಂದು ಊರಲ್ಲೂ ಇವಾಗ ಒಂದು 20-30 ಗಂಡು ಮಕ್ಕಳು ಮದುವೆ ಆಗ್ದೇ ಹಾಗೆ ಉಳ್ಕೊಂಡಿದ್ದಾರೆ. ಯಾಕೆಂದರೆ ಯಾರು ಹೆಣ್ಮಕ್ಳು ಈಗ ಹಳ್ಳಿ ಹೆಣ್ಮಕ್ಳುಗಳು ಸಿಟಿ ಕಡೆ ಬರಬೇಕು, ಅಲ್ಲಿ ಜನರು ಫ್ಯಾಷನ್ನು ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವರು ಯಾವುದು ಹಾದಿ ತುಳಿದಿರ್ತಾರೋ ಜೀವನ ಮಾಡೋಕ್ಕೆ ಅದು ಗೊತ್ತಿಲ್ಲ. ಒಟ್ನಲ್ಲಿ ನಾವು ಚೆನ್ನಾಗಿರಬೇಕು, ಕೈ ಮಣ್ಣಾಗ್ದಂಗೆ ಇರಬೇಕು ಅನ್ನೋ ಥರ ಹೆಣ್ಮಕ್ಳು ಇವಾಗಿರೋದು. ಹಂಗಾಗಿ ನಮ್ಮ ರೈತ ಬೆಳೆದ್ರೇ ನಮ್ಮ ಒಂದು ಹೊತ್ತಿನ ಹೊಟ್ಟೆ ತುಂಬೋದು. ಎಲ್ರಿಗೂ ಅಷ್ಟೇ ನಾವು ಹೇಳ್ತಿರೋದು ಏನಂದ್ರೆ ಹೆಣ್ಮಕ್ಳು ಅಷ್ಟೇ, ರೈತರು ನೆಮ್ಮದಿ ಆಗಿರೋಷ್ಟು ಸಿಟಿಲಿರೋ ಜನ ಯಾರೂ ನೆಮ್ಮದಿ ಆಗಿಲ್ಲ. ಯಾಕಂದರೆ ಸಿಟಿಲಿರೋರು ಈಗಿನ ಸೋಷಿಯಲ್ ಮೀಡಿಯಾ ನೀವು ನೋಡ್ತಾ ಇರ್ಬೋದು, ಎಲ್ಲನೂ ಕೆಲವು ಬೇರೆ ಬೇರೆ ಹಾಬೀಸ್ ಕಲ್ತ್ಕೊಂಡಿರ್ತಾರೆ. ಹಂಗಾಗಿ ಗಂಡು ಮಕ್ಕಳು ಹಳ್ಳಿಲಿರೋರು ಅವ್ರ ವ್ಯವಸಾಯ ಆಯಿತು, ಅವ್ರ ತೋಟ ಆಯಿತು, ಅವ್ರ ಹೊಲ ಗದ್ದೆ ಆಯಿತು, ಅವ್ರ ಜೀವನ ಆಯಿತು, ಇಷ್ಟಕ್ಕೆ ಅವ್ರು ಸೀಮಿತವಾಗಿರ್ತಾರೆ. ಒಳ್ಳೆ ಬುದ್ಧಿಗಳು ಕಲ್ತ್ಕೊಂಡಿರ್ತಾರೆ. ಆಮೇಲೆ ತಂದೆ ತಾಯಿನ ಸಾಕಬೇಕು ಅನ್ನೋದಿರ್ತಾರೆ. ಈಗ ಸಿಟಿ ಕಡೆ ಜನ ತಂದೆ ತಾಯಿನ ಬೀದಿಗಡ್ತಾ ಇದ್ದಾರೆ, ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ, ಅವ್ರಿಗೊಂದು ಹೊತ್ತು ಊಟ ಕೂಡ ಹಾಕ್ತಾ ಇಲ್ಲ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ನಾನು ಒಂದು ಹೆಣ್ಮಗಳಾಗಿ ಇಟ್ಕೊಂಡು ಈ ಹೆಣ್ಮಕ್ಳಿಗೆ ಸಿಟಿ ವ್ಯಾಮೋಹನ ಬಿಡಿ, ಹಳ್ಳಿ ಜೀವನನ ನೋಡಿ. ಹಳ್ಳಿ ಕಡೆಗಿರೋ ಜೀವನ ಸಿಟಿ ಕಡೆ ಇಲ್ಲ. ಚೆನ್ನಾಗಿದ್ರೆ ಸಿಟಿ ಜೀವನನೂ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂದರೆ ನಮ್ಮ ಹಳ್ಳಿ ಜೀವನದಷ್ಟು ಬೆಸ್ಟಾಗಿ ಯಾವುದೂ ಇರಲ್ಲ. ಈ ಎಲ್ಲ ಹೆಣ್ಮಕ್ಳಿಗೆ ಅದನ್ನೇ ಕೇಳ್ತಾ ಇದ್ದೀನಿ. ನಮಸ್ಕಾರ.